ಸಚಿವ ಪ್ರಿಯಾಂಕ್ ಖರ್ಗೆ ಪರ ಎಲ್ಲರೂ ನಿಲ್ಲಲೇಬೇಕು. ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಸಿದ್ದು ಹುಕುಂ ನೀಡಿದ್ದಾರೆ. ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಪ್ರಿಯಾಂಕ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ನಾನು ಮಾಹಿತಿ ಪಡೆದುಕೊಂಡಿದ್ದೀನಿ. ಪ್ರಿಯಾಂಕ್ ಖರ್ಗೆ ಮೇಲೆ ಯಾವುದೇ ತಪ್ಪುಗಳೂ ಇಲ್ಲ. ಆದರೆ ನೀವೆಲ್ಲ ಯಾಕೆ ಇಷ್ಟು ಮೌನವಾಗಿದ್ದೀರಿ ಅಂತ ಗೊತ್ತಾಗ್ತಿಲ್ಲ. ಬಿಜೆಪಿಯವರು ಅಷ್ಟೊಂದು ಅಗ್ರೆಸಿವ್ ಆಗಿ ಮಾತನಾಡ್ತಿದ್ದಾರೆ. ಆದರೆ ನೀವು ಯಾರೂ ಬಿಜೆಪಿಗೆ ಕೌಂಟರ್ ಕೊಡ್ತಿಲ್ಲ ಯಾಕೆ? ಮುಂದೆ ನಿಮ್ಮ ವಿರುದ್ಧವೂ ಬಿಜೆಪಿಗರು ಇದೇ ರೀತಿ ಆರೋಪ ಮಾಡ್ತಾರೆ. ಆಗ ನಿಮ್ಮ ಬೆಂಬಲಕ್ಕೆ ಯಾರೂ ನಿಲ್ಲಲಿಲ್ಲ ಅಂದರೆ ಹೇಗಿರುತ್ತೆ? ಹೀಗಾಗಿ ಎಲ್ಲ ಸಚಿವರು ಪ್ರಿಯಾಂಕ್ ಖರ್ಗೆ ಪರವಾಗಿ ನಿಲ್ಲಲೇಬೇಕು. ನೇರವಾಗಿಯೇ ಎಲ್ಲ ಮಂತ್ರಿಗಳಿಗೂ ಮುಖ್ಯಮಂತ್ರಿ ಸೂಚನೆ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪರ ಬ್ಯಾಟ್ ಬೀಸಿದ್ದಾರೆ ಸಿಎಂ ಸಿದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ಪರ ಎಲ್ಲರೂ ನಿಲ್ಲಲೇಬೇಕು ಅಂತ ಸಿದ್ದು ಕಟ್ಟಪ್ಪಣೆ ಮಾಡಿದ್ದಾರೆ. ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಸಿದ್ದು ಹುಕುಂ ನೀಡಿದ್ದಾರೆ. ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಪ್ರಿಯಾಂಕ್ ಪರ ಬ್ಯಾಟಿಂಗ್ ಮಾಡಿದ ಸಿಎಂ ಸಿದ್ದು, ಪ್ರಕರಣದ ಬಗ್ಗೆ ನಾನು ಮಾಹಿತಿ ಪಡೆದುಕೊಂಡಿದ್ದೀನಿ. ಪ್ರಿಯಾಂಕ್ ಖರ್ಗೆ ಮೇಲೆ ಯಾವುದೇ ತಪ್ಪುಗಳು ಇಲ್ಲ. ಆದರೆ ನೀವೆಲ್ಲ ಯಾಕೆ ಇಷ್ಟು ಮೌನವಾಗಿದ್ದೀರಿ ಅಂತ ಗೊತ್ತಾಗ್ತಿಲ್ಲ. ಬಿಜೆಪಿಯವರು ನಮ್ಮ ನಾಯಕರ ಬಗ್ಗೆ ಅಷ್ಟೊಂದು ಅಗ್ರೆಸಿವ್ ಆಗಿ ಮಾತನಾಡ್ತಿದ್ದಾರೆ. ಆದರೆ ನೀವೆಲ್ಲ ಯಾವ ಆ್ಯಕ್ಷನ್ ತೆಗೆದುಕೊಳ್ತಿಲ್ಲ ಯಾಕೆ? ನೀವು ಯಾರು ಬಿಜೆಪಿಗೆ ಕೌಂಟರ್ ಕೊಡ್ತಿಲ್ಲ ಯಾಕೆ? ಮುಂದೆ ನಿಮ್ಮ ವಿರುದ್ಧವೂ ಬಿಜೆಪಿಗರು ಇದೇ ರೀತಿ ಆರೋಪ ಮಾಡ್ತಾರೆ. ಆಗಲೂ ಸುಮ್ಮನೆ ಕೂರ್ತೀರಾ? ಆಗ ನಿಮ್ಮ ಬೆಂಬಲಕ್ಕೆ ಯಾರೂ ನಿಲ್ಲಲಿಲ್ಲ ಅಂದರೆ ಹೇಗಿರುತ್ತೆ? ಹೀಗಾಗಿ ಎಲ್ಲ ಸಚಿವರು ಪ್ರಿಯಾಂಕ್ ಖರ್ಗೆ ಪರವಾಗಿ ನಿಲ್ಲಲೇಬೇಕು. ನೇರವಾಗಿಯೇ ಎಲ್ಲ ಮಂತ್ರಿಗಳಿಗೂ ಮುಖ್ಯಮಂತ್ರಿ ಸೂಚನೆ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಲೇಬೇಕು ಅಂತ ಬಿಜೆಪಿ ಒತ್ತಾಯಿಸುತ್ತಿದ್ದು, ಇದರ ನಡುವೆ ಈಗ ಸಿಎಂ ಸಿದ್ದು ಕಟ್ಟಪ್ಪಣೆ ಮಾಡಿದ್ದಾರೆ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ. ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಪ್ರಿಯಾಂಕ್ ಪರ ಬ್ಯಾಟ್ ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ನಾನು ಮಾಹಿತಿ ಪಡೆದುಕೊಂಡಿದ್ದೀನಿ. ಪ್ರಿಯಾಂಕ್ ಖರ್ಗೆ ಮೇಲೆ ಯಾವುದೇ ತಪ್ಪುಗಳು ಇಲ್ಲ. ಆದರೆ ನೀವೆಲ್ಲ ಯಾಕೆ ಇಷ್ಟು ಮೌನವಾಗಿದ್ದೀರಿ ಅಂತ ಗೊತ್ತಾಗ್ತಿಲ್ಲ. ಬಿಜೆಪಿಯವರು ಅಷ್ಟೊಂದು ಅಗ್ರೆಸಿವ್ ಆಗಿ ಮಾತನಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಹೇಗಾದರೂ ಮಾಡಿ ಕೆಳಗಿಳಿಸಲೇಬೇಕು ಅಂತ ಪಣ ತೊಟ್ಟು ಕೂತಿದ್ದಾರೆ. ಇದರ ನಡುವೆ ನಮ್ಮ ಸಚಿವರು ಯಾಕೆ ಬಾಯಿ ಮುಚ್ಚಿಕೊಂಡು ಕೂತಿದ್ದೀರಿ? ಯಾಕೆ ಬಿಜೆಪಿಗೆ ಕೌಂಟರ್ ಕೊಡ್ತಿಲ್ಲ ಅಂತ ಸಿಎಂ ಸಿದ್ದು ಪ್ರಶ್ನೆ ಹಾಕಿದ್ದಾರೆ. ಮುಂದೆ ನಿಮ್ಮ ವಿರುದ್ಧವೂ ಬಿಜೆಪಿ ನಾಯಕರು ಇದೇ ರೀತಿ ಆರೋಪ ಮಾಡ್ತಾರೆ. ಆದರೆ ನಿಮ್ಮ ಬೆಂಬಲಕ್ಕೆ ಯಾರೂ ನಿಲ್ಲಲಿಲ್ಲ ಅಂದರೆ ಹೇಗಿರುತ್ತೆ? ಹೀಗಾಗಿ ಎಲ್ಲ ಸಚಿವರು ಪ್ರಿಯಾಂಕ್ ಖರ್ಗೆ ಪರವಾಗಿ ನಿಲ್ಲಲೇಬೇಕು. ನೇರವಾಗಿಯೇ ಎಲ್ಲ ಮಂತ್ರಿಗಳಿಗೂ ಮುಖ್ಯಮಂತ್ರಿ ಸೂಚನೆ ನೀಡಿದ್ದಾರೆ.